ಲವ್ ಮಾಕ್ಟೈಲ್ ಅನ್ನೋ ಫುಲ್ 1 2 3 ಇದೆಲ್ಲ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಬಂದಿದೆ? ಬಂದ್ ಮಾಡಿದಾಗ ಯಾರಿಗೂ ಗೊತ್ತಿರಲಿಲ್ಲ ನಾನೇನು ಕೆಲಸ ಮಾಡಿದ್ದೀನಿ ಅಂತ, ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿ. ನನಗೂ ಗೊತ್ತಿರಲಿಲ್ಲ ನಾನು ಏನು ಮಾಡ್ತೀನಿ ಅಂತ. ಪ್ಯೂರ್ಲಿ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಬಿಟ್ಟು ಒಂದಷ್ಟು ಯೋಚನೆ ಮಾಡಿ ಬರೆದಿರೋಂಥ ವಿಷಯಗಳು. ಕಲಿತಾ ಬಂದಿದ್ದೀನಿ, ಬರಿತಾ ಪಾರ್ಟ್ ಆಫ್ ಮೈ ಲೈಫ್ ಆಗಿದೆ. ಲವ್ ಮಾಕ್ಟೈಲ್ 3 ನಲ್ಲಿ 4 ಏನಾದರೂ ಕಂಟಿನ್ಯೂಟಿ ತೋರಿಸಿದ್ವಿ? 2ಅಲ್ಲೇ ತೋರಿಸಿಲ್ಲ, 1ಅಲ್ಲೂ ತೋರಿಸಿಲ್ಲ. ನಾನು 1ಅಲ್ಲೂ 2 ಕಂಟಿನ್ಯೂಟಿ ಥರನೇ ತೋರಿಸಿಲ್ಲ, 2ಅಲ್ಲೂ ನಾನು 3 ಕಂಟಿನ್ಯೂಟಿ ಥರನೇ ತೋರಿಸಿಲ್ಲ. ನಾನು ಇದರಲ್ಲಿ ಹೇಳ್ಬಿಟ್ಟಿದ್ದೀನಿ, ನಾನು ಕೊನೆ ಅಧ್ಯಾಯ ಇಸ್ ದ ಲಾಸ್ಟ್ ಚಾಪ್ಟರ್ ಆಫ್ ಲವ್ ಮಾಕ್ಟೈಲ್. ನಮ್ಮ ಮನೆಯಲ್ಲ ಮಕ್ಕಳು ನನಗೆ ನಿಮ್ಮ ಮನೆ ತುಂಬಾ ಖುಷಿ ಕೊಡುತ್ತೆ. ಎಸ್ಪೆಷಲಿ ನಾವು ಇದನ್ನೆಲ್ಲ ಹೀರೋಗಳಿಗೆ ಆಗೋದು ನೋಡ್ತೀವಿ. ಐ ಥಿಂಕ್ ಕಿರಿಕ್ ಪಾರ್ಟಿ ಸಾನ್ವಿ ಪಾತ್ರ ತುಂಬಾ ಆ ಥರ ಪಾಪ್ಯುಲಾರಿಟಿ ತಗೊಂಡಿತ್ತು. ಫ್ಯಾಮಿಲಿ ಕಡೆ ಸಿನಿಮಾ ಜರ್ನಿ ಎರಡು ಇವೆಲ್ಲ ಜರ್ನಿಗಳು ಹೇಗೆ ಅನಿಸ್ತಾ ಇದೆ? ಗಂಡ ಹೆಂಡತಿ ಸೇರಿದ್ರೆ ಒಂದು ಬೆಂಕಿ ಅದು, ಅದ್ರಲ್ಲಿ ಮನೆನೂ ಸುಡ್ಬೋದು, ದೀಪನೂ ಹಚ್ಬೋದು. ನಾವು ದೀಪ ಹಚ್ಬೋದು. ಏನು ಡೈಲಾಗ್ ಎಲ್ಲ ಸ್ಪಾಟ್ ಅಲ್ಲಿ ಬರ್ದಿರೋದು. ತುಂಬಾ ಏನು ಇಷ್ಟ ನೀವು ಓದಿದ್ದು ಆಕ್ಚುಲಿ ಇದು ಹೇಳ್ಬೇಕು. ಏನು ಜನ ಹೆಂಗೆ ಹೇಳ್ತಾರೆ ಗೊತ್ತಾ, ಮೇಡಮ್ ಏನು ಓದ್ರಿ ಮೇಡಮ್, ಸಖತ್ತಾಗಿ ಓದ್ರಿ, ಸೊ ಅದೇ ನನ್ನ ಫೇವ್ರೇಟ್. ಅಂದ್ರೆ ಈ ಕಡೆ ಬರ್ತಾರೆ, ಏನು ಮೇಡಮ್ ಕೌಶಲ್ಯದ ಬಾಟಲ್ ಹಂಗೆ ಹೊಡಿದ್ರಿ, ಸೂಪರ್ ಮೇಡಮ್, ಸಖತ್ ಇಷ್ಟ. ಎಲ್ಲ ಸ್ಟ್ಯಾಟಿಸ್ಟ್ಗಳು ಯಾವ ಹೆಂಡ್ತಿನೂ ಹೇಳಿದಲ್ವಾ ಅಂತ ಹಿಂಗೆ ನಮ್ಗೆಲ್ಲ ಸುಳ್ಳು ಹೇಳಲ್ಲ ಅಂತ ಅಲ್ವಾ? ಏನಿಲ್ಲ ಆಚೆ ಕಾಣಿಸೋಕ್ಕೆ ನಾವು ಇಲ್ಲ ನಿಜವಾಗ್ಲೂ ಹೇಳಲ್ಲ. ಅವ್ರಿಗೆ ಫೀಲಿಂಗ್ ಇದೆ ಒಂದು, ಎಲ್ಲರೂ ಬಂದು ಏನು ಕೇಳ್ತಾರೆ ಅಂತ ಕೇಳಿ. ಮೇಡಮ್ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ, ಮಗು ಚೆನ್ನಾಗಿದೆಯಾ? ನನ್ನ ಫ್ಯಾಮಿಲಿ ಮ್ಯಾನ್ ಮಾಡಿಬಿಟ್ಬಿಟ್ಟವ್ರೆ, ನಾನು ಯಾರೂ ನೋಡೋಂಗಿಲ್ಲ, ಯಾರೂ ಯಾರು ಫ್ಲರ್ಟ್ ಮಾಡೋಂಗಿಲ್ಲ, ಅದು ಅವಾಗಿದ್ದಾರೆ ಜೀವನ ಅಂತ ಹೇಳ್ತೀನಿ. ಕೃಷ್ಣ ಎಲ್ಲ ಬಿಟ್ಬಿಟ್ಟಿದ್ದಾರೆ ಜೀವನದಲ್ಲಿ, ಎಲ್ಲರೂ ಮಾಡ್ತೀವಿ ಕರೆಂಟ್ಲಿ. ಕೃಷ್ಣ ಮುಂಚೆ ಒಂದು ಸ್ವಲ್ಪ ಮಾಡ್ತಿದ್ವಿ, ಇವಾಗ ಫುಲ್ ಬಿಟ್ಬಿಟ್ಟಿದ್ದಾರೆ. ನಿರ್ದೇಶಕರಲ್ವ, ಡೈರೆಕ್ಟರ್ ಅಲ್ವಾ, ಹೇಳೋಂಗಿಲ್ಲ, ಕೆಲಸ ಮಾಡ್ತಾ ಇರ್ತೀವಿ. ಯಾವಾಗ ಕೇಳಿದ್ರು ಯೋಚನೆ ಮಾಡ್ತಾ ಇದ್ದೀನಿ ಅಂತಾರೆ. ಹೇ ಹಾಯ್, ನಾನು ಮೀರಾ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಸೊ ಇವತ್ತು ನೋಡ್ತಾ ಇದೆ ಲವ್ ಮಾಕ್ಟೈಲ್ 3 ಇನ್ನೇನು ಬರ್ತಾ ಇದೆ. ಸೊ ಒಂದಿಷ್ಟು ವಿಚಾರಗಳನ್ನ ಇವತ್ತು ಮಾತಾಡಬೇಕು. ಫಿಲಮ್ ಸ್ಟೋರಿ ಎಲ್ಲ ಕೇಳ್ಕೊಳಕ್ಕಾಗಲ್ಲ, ಬಟ್ ಬೇರೆ ಬೇರೆ ವಿಚಾರಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ವೆಲ್ಕಮ್ ಮಾಡೋಣ. ನಮ್ಮ ಜೊತೆ ಇದ್ದಾರೆ ಕ್ಯೂಟ್ ಕಪಲ್ ಆಗಿರುವಂಥ ಮಿನ್ನ ನಾಗರಾಜ್ ಆ್ಯಂಡ್ ಕೃಷ್ಣ ಅವರು. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಸೊ ಇಲ್ಲಿ ನೀವು ನಂಗೆ ಕನ್ಫ್ಯೂಸ್, ನಿಮ್ಮನ್ನು ನಟಿ ಅಂತ ವೆಲ್ಕಮ್ ಮಾಡಬೇಕಾ, ನಿರ್ಮಾಪಕಿ ಆ್ಯಂಡ್ ಡೈರೆಕ್ಟರ್ ಅನ್ಬೇಕಾ? ಸೊ ತುಂಬ ಖುಷಿ ಆಗುತ್ತೆ, ಒಂದೇ ಕಡೆ ಇಷ್ಟೆಲ್ಲ ಇದೆ ಕ್ವಾಲಿಟೀಸ್ ಅಂತ ಹೇಳೋದಕ್ಕೆ. ಸೊ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಆ್ಯಂಡ್ ಇವಾಗ ನಾವು ಟ್ರೈಲರ್ ಎಲ್ಲ ನೋಡಿದಾಗ ಅನಿಸ್ತಾ ಇತ್ತು, ಸೊ ನಮ್ಮ ಹಳೆಯದನ್ನೆಲ್ಲ ಒಂದ್ಸರಿ ನೀವು ರಿಕಾಲ್ ಮಾಡಿಕೊಟ್ರಿ ಅಂತ ಹೇಳಿ. ಬಟ್ ಪೋಸ್ಟರ್ ನೋಡಿದಾಗ ಅಂತ ಅನ್ಸುತ್ತೆ ಇದು ಪ್ಯೂರ್ಲಿ ಅಪ್ಪ ಮಗಳ ಸ್ಟೋರಿನಾ ಅಂತ ಹೇಳಿ. ಅದಕ್ಕೆ ಫಸ್ಟ್ ನಿರ್ಮಾಪಕಿಯಾಗಿ ನೀವೇನು ಹೇಳ್ತೀರಾ? ಅಪ್ಪ ಮಗಳ ಕಥೆನೇ ಆ್ಯಕ್ಚುಲಿ ಈ ಸಿನಿಮಾ. ತಂದೆ ಮಗಳ ನಡುವೆ ನಡೆಯುವಂಥ ಕತೆ, ಪ್ಯೂರ್ಲಿ ಫಾದರ್ ಡಾಟರ್ ಎಮೋಷನ್ನೇ. ಬಟ್ ಬಹಳಷ್ಟು ಪಾತ್ರಗಳಿವೆ, ಬೇರೆ ಬೇರೆ ತಿರುವನ್ನು ತಗೊಳುತ್ತೆ ಸಿನಿಮಾ. ಬಟ್ ಕೋರ್ ಆಸ್ ಅ ಕೋರ್ ಸಿನಿಮಾ ಬಂದು ತಂದೆ ಮಗಳದೇ. ಓಕೆ, ಕೃಷ್ಣ ಅವರೇ, ನೀವು ಸಾಕಷ್ಟು ಸಿನಿಮಾಗಳು ನಟಿಸಿದ್ದೀರಾ. ಆಸ್ ಅ ನಿರ್ದೇಶಕನಾಗಿ ಲವ್ ಮಾಕ್ಟೈಲ್ ಅನ್ನೋ ಫುಲ್ 1 2 3 ಇದೆಲ್ಲ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಬಂದಿದೆ? ಇವಾಗ ಆಲ್ರೆಡಿ 3 ಮುಗಿಸಿದ್ದೀರಾ ಆಸ್ ಅ ಡೈರೆಕ್ಟರ್ ಆಗಿ. ಅಂದರೆ ಬಂದ್ ಮಾಡಿದಾಗ ಯಾರಿಗೂ ಗೊತ್ತಿರಲಿಲ್ಲ ನಾನೇನು ಕೆಲಸ ಮಾಡಿದ್ದೀನಿ ಅಂತ, ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿ. ನನಗೂ ಗೊತ್ತಿರಲಿಲ್ಲ ನಾನು ಏನು ಮಾಡ್ತೀನಿ ಅಂತ. ಸಿನಿಮಾ ನಿರ್ದೇಶನ ಮಾಡಬಹುದು ಅಲ್ಲ, ಸುಮ್ಮನೆ ಓಕೆ ಮಾಡೋಣ ಅಂತ ಒಂದು ಮಾಡಿದ್ದು. ಅದು ಒಂದಷ್ಟು ನನ್ನ ಲೈಫಲ್ಲಿ ನಡೆದಿರೋಂಥ ಒಂದಷ್ಟು ಕಥೆಗಳನ್ನ ತಗೊಂಡು ಅದನ್ನೊಂದು ಸಿನಿಮ್ಯಾಟಿಕ್ ಆಗಿ ಮಾಡಿದಂಥದ್ದು. ಸೊ ಅದಾದಮೇಲೆ 2 ಮತ್ತು 3 ಎಲ್ಲ ಪ್ಯೂರ್ಲಿ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಬಿಟ್ಟು ಒಂದಷ್ಟು ಯೋಚನೆ ಮಾಡಿ ಬರೆದಿರೋಂಥದ್ದು ವಿಷಯಗಳು. ಸೊ ಕಲಿತಾ ಬಂದಿದ್ದೀನಿ, ಬರಿತಾ ಕೆಲವೊಂದು, ಆ್ಯಂಡ್ ಅದ್ರ ಜೊತೆ ಬೆಳೀತಾ ಬಂದಿದ್ದೀನಿ, ಕಲಿತಾ ಬಂದಿದ್ದೀನಿ. ಪಾರ್ಟ್ ಆಫ್ ಮೈ ಲೈಫ್ ಆಗಿದೆ. ಲವ್ ಮಾಕ್ಟೈಲ್ 1 2ಗಿಂತ 3 ಯಾವ ರೀತಿಯಾಗಿ ನಿಮಗೆ ಬದಲಾವಣೆ ಅನಿಸ್ತಂದರೆ ಟಫ್ ಆಗಿರ್ಬೋದು? ಯಾಕಂದರೆ ಲವ್ ಮಾಕ್ಟೈಲ್ ನೀವು ಹೇಳಿದಾಗೆ ಫಸ್ಟ್ ನನ್ನ ಲೈಫಿಗೆ ಹತ್ತಿರ ಆಗೋದು ಮಾಡಿದೆ ಅಂತ. ಆ್ಯಂಡ್ ಸುಮಾರು ಸರಿ ನಾವು ನೋಡಿದಾಗ್ಲೂ ಹೌದಲ್ವಾ ಇದು ನನ್ನ ಲೈಫಲ್ಲಿ ನಡೀತಾ ಇದೆ ಅನ್ನೋ ಥರದ್ದೇ ಸೀನ್ಗಳನ್ನು ಜಾಸ್ತಿ ನೋಡಿದ್ವಿ. ಸೊ ಸೆಕೆಂಡ್ ನೋಡಿದಾಗ ಹಿಂಗೆ ಇರ್ಬೋದೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಬೇರೆ ಥರನೇ ಇತ್ತು, ಆ ಪ್ರಪಂಚನೇ ಬೇರೆ ಥರ ಇತ್ತು. ಸೊ ಥರ್ಡ್ ಯಾವ ರೀತಿಯಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಯಿತು? ಸೊ ಬೇಸಿಕಲಿ ಈ 3ನೇ ಭಾಗ ಏನಿದೆ, ಈ ಸಿನಿಮಾ ಮಾಡಬೇಕಾದ್ರೆ ನಮಗೆ ತುಂಬ ಪಾಸಿಟಿವ್ ಆಗಿತ್ತು. ಯಾಕೆಂದರೆ ನಾವು ಏನು 2 ಸಿನಿಮಾ ಹಿಂದೆ ಮಾಡಿದ್ದೀವಿ, ಅದು ಎರಡರಿಂದ ಭಾಳ ವಿಭಿನ್ನವಾಗಿದೆ ಕತೆ, ತಂದೆ ಮಗಳ ಕತೆ. ಆ್ಯಂಡ್ ನಮ್ಮ ಕನ್ನಡ ಸಿನಿಮಾದಲ್ಲಿ ತಂದೆ ಮಗಳ ಕತೆ ಬಂದು ಬಹಳ ವರ್ಷಗಳಾಗಿದೆ, ತುಂಬ ವರ್ಷಗಳಾಗಿದೆ.
ಸೊ ಎಲ್ಲೋ ಒಂದು ಕಡೆ ತುಂಬ ಫ್ರೆಶ್ ಆಗೇನೋ ಕೇಟರ್ ಮಾಡ್ತಾ ಇದ್ವಿ ಆಡಿಯನ್ಸ್ಗೆ ಅನ್ನೋದೊಂದು ಫೀಲ್ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಸಿನಿಮಾ ನೋಡಿದಾಗ ಕೂಡ ನಿಮ್ಗೆ ಅಷ್ಟೇ ಸ್ಯಾಟಿಸ್ಫೈ ಆಗುತ್ತೆ. ಆ್ಯಂಡ್ ಜಸ್ಟ್ ತಂದೆ ಮಗಳ ಕತೆ ಅಂದರೆ ನಾನು ಆವಾಗಲೇ ಹೇಳಿದೆ ನಿಮಗೆ ಕಾಮಿಡಿ ಸೀಕ್ವೆನ್ಸ್ಗಳಿರ್ಬೋದು, ಪಾತ್ರಗಳು ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ ನೀವು ಸ್ಪೆಷಾಲಿಟಿ ಅಂತ ನೋಡಿದ್ರೆ ಪಾತ್ರಗಳು ಜನಕ್ಕೆ ಹತ್ತಿರ ಆಗುವಂಥದ್ದು, ಇಷ್ಟ ಆಗುವಂಥದ್ದು ಸ್ವಲ್ಪ ವಿಭಿನ್ನವಾಗಿರುತ್ತೆ ಪಾತ್ರಗಳು. ಸೊ ಹಾಗಾಗಿ ಎರಡು ಸಿನಿಮಾಗಳು ಇಷ್ಟಪಟ್ಟಿದ್ದಾರೆ, ಮೂರನೇ ಸಿನಿಮಾ ಅದಕ್ಕಿಂತ ಏನಾದರೂ ಚೆನ್ನಾಗಿ ಮಾಡಬೇಕು ಅನ್ನೋದೇ ಒಂದು ಮೈಂಡ್ ಸೆಟ್ಟಲ್ಲೇ ಮಾಡಿರೋಂಥದ್ದು. ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಅನಿಸುತ್ತೆ. ಬಟ್ ನೋಡೋಣ, ರಿಲೀಸ್ ತುಂಬ ಹತ್ತಿರ ಇರೋದ್ರಿಂದ ನಾವು ಎಕ್ಸೈಟೆಡ್ ಆಗಿದ್ದೀವಿ. ಇದೇ ಎಳೆ ಇಟ್ಕೊಂಡು ಹೇಳೋದಾದರೆ ಬೇರೆ ಇಂಡಸ್ಟ್ರಿಗಳ ಹತ್ರ ನಾವು ನೋಡುವಾಗ 1, 2, 3 years ಹೆಂಗೆ ಹೋಗ್ತಾನೆ ಇರುತ್ತೆ. ಬಟ್ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಅಷ್ಟಾಗಿ ಕಂಡು ಬಂದಿದ್ದು ತೀರಾ ಕನ್ನಡ ಇಂಡಸ್ಟ್ರಿಯಲ್ಲ, ಇಂಡಿಯನ್ ಇಂಡಸ್ಟ್ರಿಯಲ್ಲೇ ಬಂದಿಲ್ಲ ಆ ಥರ. ಹಾಂ ಹೌದು. ಬಟ್ ನಿಮ್ಮದು ಒಂದು ಮ್ಯಾಪ್ ನೋಡಿದಾಗ 1ಗಿಂತ 2 ಚೆನ್ನಾಗಿ ಟಾಕ್ ಆಯಿತು ಅದು. ಆಮೇಲೆ ನೆಕ್ಸ್ಟ್ ಕ್ಯೂರಿಯಾಸಿಟಿ, ನೀವು ಲಾಸ್ಟಿಗೆ ಆ ಪುಟಾಣಿ ಹುಡುಗಿನ ನಿಧಿನ ತೋರಿಸಿದ ತಕ್ಷಣ ನೆಕ್ಸ್ಟ್ ಹಾಗಾದರೆ ಏನಿರ್ಬೋದು ಅನ್ನೋ ಅದೇ ಕ್ಯೂರಿಯಾಸಿಟಿ ಚೆನ್ನಾಗಿದ್ರು. ಸೊ ಅದಕ್ಕಿಂತ ದೊಡ್ಡ ಸಕ್ಸಸ್ ಕಾಣ್ಬೋದು ಅನ್ನೋದು ಎಲ್ಲ ಲಕ್ಷಗಳು ಕಾಣಿಸ್ತಾ ಇದೆ ನಮಗೆ. ಸೊ ನಿಮ್ಗೆ ಹೆಂಗೆ ಫೀಲ್ ಆಗಬೇಕು, ಹತ್ರ ಇದೆ ನಿಮ್ಮ ಡೇಟ್ಸ್ ಎಲ್ಲ? ಅಂದರೆ ನಮಗೆ ಏನಂದರೆ ನಮಗೂ ಕ್ಯೂರಿಯಾಸಿಟಿ. ಈಗ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ, ಸೊ ನಿಮ್ಮ ಎಕ್ಸೈಟ್ಮೆಂಟ್ನ ನಾವು ಸ್ಕ್ರೀನಲ್ಲಿ ನೋಡಬೇಕು. ಸೊ ನಾವು ಮಾಡಿರೋದನ್ನು ನೀವು ನೋಡಿದಾಗ ಹೆಂಗೆ ಎಕ್ಸೈಟ್ ಆಗ್ತೀರಾ, ಎಲ್ಲೆಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತೀರಾ. ಸೊ ಅದನ್ನು ನಾವು ಬರೆದಿರೋದ ಕಡೆ ಕೆಲವೊಂದು ಬರೆದಿರ್ತೀವಿ, ಓಕೆ ಇಲ್ಲಿ ಈ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಅದಕ್ಕೆಲ್ಲ ನೀವು ಹೆಂಗೆ ರೆಸ್ಪಾಂಡ್ ಮಾಡ್ತೀರಾ ಅನ್ನೋದು ನಮಗೆ ಮುಖ್ಯ ರೈಟರ್ಸ್. ಸೊ ನಾವು ಕಾಯ್ತಾ ಇದ್ದೀವಿ. ಸೊ ಅದನ್ನು ಯಾವಾಗ ಎಷ್ಟು ಬೇಗ ನಿಮಗೆ ತೋರಿಸ್ತೀವಿ ಅಂತ. ಲವ್ ಮಾಕ್ಟೇಲ್ 3ನಲ್ಲಿ 4 ಏನಾದರೂ ಕಂಟಿನ್ಯೂಟಿ ತೋರಿಸಿದ್ದೀರಾ? ಇಲ್ಲ, 2ಅಲ್ಲೇ ತೋರಿಸಿಲ್ಲ, 1ಅಲ್ಲೂ ತೋರಿಸಿಲ್ಲ. ನಾನು 1ಅಲ್ಲೂ 2 ಕಂಟಿನ್ಯೂಟಿ ಥರನೇ ತೋರಿಸಿಲ್ಲ, 2ಅಲ್ಲೂ ನಾನು 3 ಕಂಟಿನ್ಯೂಟಿ ಥರದ್ದೇನೂ ತೋರಿಸಿಲ್ಲ. ಐ ಡೋಂಟ್ ನೋ ಯಾರಿಗೆ ಹೇಗೆ ಅನ್ಸುತ್ತೆ. ನನಗೆ 2 ನೋಡಿದಾಗ 3 ಹೆಂಗೆ ಬರ್ಬೋದು ಅಂತ ಫೀಲ್ ಇತ್ತು ಆ್ಯಕ್ಚುಲಿ. ನಮಗೆ ಗೊತ್ತಿಲ್ಲ ನಾವು 3 ಮಾಡ್ತೀವಿ ನೆಕ್ಸ್ಟ್ ನೋಡಿ ನಂಗೆ ಗೊತ್ತಾಗಿತ್ತು ಚೆನ್ನಾಗಿ ವರ್ಕ್. ನಾನು ಇದರಲ್ಲಿ ಹೇಳ್ಬಿಟ್ಟಿದ್ದೀನಿ, ನಾನು ಕೊನೆ ಅಧ್ಯಾಯ ಇಸ್ ಟು ದ ಲಾಸ್ಟ್ ಚಾಪ್ಟರ್ ಆಫ್ ಲವ್ ಮಾಕ್ಟೇಲ್ ಅಂತ ಹೇಳಿದ್ದೀನಿ. ಹೇಳಿದ್ರಿ. ಬಟ್ ಆ ಮಗುನ ತೋರಿಸಿದಾಗ ಒಂದು ಕ್ಯೂರಿಯಾಸಿಟಿ, ನೆಕ್ಸ್ಟ್ ಏನಾಗ್ಬೋದು ಲೈಫ್ ಅಂತ. ಓಕೆ ಫೈನ್. ಆ್ಯಂಡ್ ಇವಾಗ 1, 2, 3 ಈ 3 ಭಾಗಗಳನ್ನು ನೋಡಿದಾಗ ನಿಮಗೆ ತುಂಬ ನೆನಪಾಗುವಂಥ ಪ್ರತಿ ಚಾಪ್ಟರ್ ನೆನಪೋಗುವಂಥ ಒಂದು ಫನ್ನಿ ಅಥವಾ ಸ್ವೀಟ್ ಆಗಿರುವಂಥ ಮೆಮೊರಿ ಯಾವುದಾದ್ರು ಶೇರ್ ಮಾಡ್ಬೋದಾ? 1ನಲ್ಲಿ ಸ್ವೀಟ್ ಅಂದರೆ ಐ ಥಿಂಕ್ ಹೌಸ್ಫುಲ್ ಶೋಸ್ಗಳು ನಾವೇನು ನೋಡಿದ್ವಲ್ಲ, ಆಫ್ಟರ್ 3ನೇ ವಾರದಿಂದ ಆ ಹೌಸ್ಫುಲ್ ಶೋಗಳು ಜನದ ರೆಸ್ಪಾನ್ಸು ಐ ಥಿಂಕ್ ಅಮೇಝಿಂಗ್ ಆಗಿತ್ತು. 2ಅಲ್ಲಿ ಪ್ರೀಮಿಯರ್ ಶೋಸಲ್ಲೇ ಆ ಥರ ಎಂಜಾಯ್ ಮಾಡ್ತಾಯಿದ್ದು, ಜನ ಕಿರ್ಚಾಡ್ತಾ ಇದ್ದು. ಸೊ ಅದು ಇನ್ನೊಂದು ಅನುಭವ ಅದು. ಸೊ 3 ಈಗ ನೋಡ್ಬೇಕೀಗ. ಆ್ಯಕ್ಚುಲಿ ಲವ್ ಮಾಕ್ಟೇಲ್ ಫಸ್ಟ್ ಬಂದಾಗ ಕೋವಿಡ್ ಎಷ್ಟು ಹವಾ ಇತ್ತು ಅದ್ರ ಡಬಲ್ ನಿಮ್ಮ ಮೂವಿದು ಹವಾ ಇತ್ತು. ಆ್ಯಂಡ್ ಸ್ಪೆಷಲಿ ಇವ್ರ ಹೇರ್ ಸ್ಟೈಲ್, ನಮ್ಮನೆಲ್ಲ ಮಕ್ಕಳು ನನಗೆ ನಿಧಿಮ ಹೇರ್ ಕಟ್ ಮಾಡು ಅಂತ ಹೇಳಿ. ಸೊ ತುಂಬ ಆ ಥರ ಫ್ಯಾನ್ ಫಾಲೋವಿಂಗ್ ಆಗಿದೆ. ಸೊ ಅದೆಷ್ಟು ಖುಷಿ ಕೊಡುತ್ತೆ, ತುಂಬ ಖುಷಿ ಕೊಡುತ್ತೆ. ಎಸ್ಪೆಷಲಿ ನಾವು ಇದನ್ನೆಲ್ಲ ಹೀರೋಗಳಿಗೆ ಆಗೋದು ನೋಡ್ತೀವಿ. ಅಂದರೆ ಒಬ್ಬ ಹೀರೋ ಇವನ್ನ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಿರ್ಬೋದು, ಮತ್ತೊಂದಿರ್ಬೋದು. ಬಟ್ ಹೀರೋಯಿನ್ಸ್ಗೆ ಆ ಥರ ಆಗಿರೋದು ಬಹಳ ಕಮ್ಮಿ. ಅಟ್ಲೀಸ್ಟ್ ತುಂಬ ಹಿಂದೆ ಇತ್ತು. ಈ ನಾವು ಮಕ್ಕಳಿದ್ದಾಗ ಈ ಬಟ್ಟೆಗಳು ಅಂದರೆ ಈ DDLJ ಒಂದು ಫ್ರಾಕು ಅಥವಾ ಆ ಥರ ಏನೋ ಒಂದು ತುಂಬ ಹಿಂದೆ ನೋಡಿದ ಜ್ಞಾಪಕ. ಬಟ್ ಇತ್ತೀಚಿನ ದಿನಗಳಲ್ಲಿ ಹೀರೋಯಿನ್ಗಳ ಹೇರ್ ಸ್ಟೈಲ್ ಅಥವಾ ಬಟ್ಟೆಗಳು ಇನ್ಸ್ಪೈರ್ ಆಗೋದು ಕಮ್ಮಿ. ಸೊ ಹಾಗಾಗಿ ಬಹಳ ಖುಷಿಯಾಗುತ್ತೆ. ಅಂದರೆ ಒಂದು ಪಾತ್ರ ಆ ಮಟ್ಟಿಗೆ ಜನರಿಗೆ ರೀಚ್ ಆಗೋದು ಬಹಳ ದೊಡ್ಡ ವಿಷಯ. ಡೆಫಿನೆಟ್ಲಿ ಖುಷಿಯಾಗುತ್ತೆ. ಆ್ಯಂಡ್ ಅಂದರೆ ತುಂಬ ವರ್ಷಕ್ಕೊಂದ್ಸತಿ ಆ ಥರ ಒಂದು ಹೀರೋಯಿನ್ ಪಾತ್ರ. ಹೌದು. ಅಂದರೆ ಐ ಥಿಂಕ್ ಕಿರಿಕ್ ಪಾರ್ಟಿ ಸಾನ್ವಿ ಪಾತ್ರ ತುಂಬ ಆ ಥರ ಪಾಪ್ಯುಲಾರಿಟಿ ತೊಗೊಂಡಿತ್ತು. ಆ ಥರ ತುಂಬ ರೇರ್ ಕೇಸ್ ಆ ರೀತಿ ಆಗೋದು. ಸೊ ಡೆಫಿನೆಟ್ಲಿ ಅದ್ರ ಬಗ್ಗೆ ಖುಷಿ ಇದೆ. ಓಕೆ. ಆ್ಯಂಡ್ ಈ ಲವ್ ಮಾಕ್ಟೇಲ್ 3 ನೋಡುವಾಗ ಆ ಹುಡುಗಿ ತುಂಬ ಅಟ್ರಾಕ್ಟ್ ಆಗ್ತಾಳೆ. ಸೊ ಮೂಗು ಕಣ್ಣು ಎಲ್ಲ ಸ್ವಲ್ಪ ತುಂಬ ಸಿಂಕ್ ಆಗೋ ಥರ ಇದೆ ಅವ್ರಿಗೆ. ಸೊ ಹಂಗೆ ಕಾಣಿಸುತ್ತೆ. ನನಗೆ ಆ ಥರ ಫೀಲ್ ಆಯಿತು. ಆ ಮಗು ಹೇಗೆ ಹುಡುಕಿದ್ರಿ ನೀವು? ಕ್ಯೂರಿಯಾಸಿಟಿ ನನಗೆ. ತುಂಬ ಒಂದು 5-6 ಸಾವಿರ ಮೇಲ್ ಬಂದಿತ್ತು. ಸೊ ಅದರಲ್ಲಿ ನಾವು ಆಡಿಷನ್ ಮಾಡಿ ಹುಡುಕಿ, ನಾನು ಪರ್ಟಿಕ್ಯುಲರ್ ವೇ ಮಗು ಅಂತ ಈ ಥರ ಕಾಣಬೇಕು ಅನ್ನೋದೊಂದು ಇರುತ್ತಲ್ಲ ನಮ್ಮ ಕಲ್ಪನೆ. ಸೊ ಅದಕ್ಕೆ ಒಂದು 2-3 ತಿಂಗಳು ಹೋಗಿದ್ವಿ. ಕೊನೆಗೆ ಒಂದು ಹುಡುಗಿ ಸಿಕ್ತು, ಸಮೃತ ಅಂತ. ಸೊ ತುಂಬ ಮುದ್ದಾಗಿದೆ, ತುಂಬ ಮುದ್ದಾಗಿ ಮಾಡಿದೆ, ತುಂಬ ಒಳ್ಳೆ ಪರ್ಫಾರ್ಮರು, ತುಂಬ ಚೆನ್ನಾಗಿ ಮಾಡುತ್ತೆ. ಈಗ ನಮಗೆ ಅಪ್ಪ ಅಂದ ತಕ್ಷಣ ಇತ್ತೀಚಿಗೆ ಜ್ಞಾಪಕ ಬರೋದು ಸಾಂಗ್ಗಳು, ಅಪ್ಪ ಐ ಲವ್ ಯು ಅಂತ. ಸೊ ಆ ರೀತಿಯಾಗಿ ಏನಾದರೂ ಸ್ಪೆಷಲ್ ಸಾಂಗ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಇದೆ. ಅಂದರೆ ಅಪ್ಪ ಮಗಳಿಗೆ ಹೇಳಿದ್ದೆ ಇದರಲ್ಲಿ, ಓ ಮುದ್ದು ಮಗಳೇ
ಥರ ಒಂದು ಸಾಂಗ್ ಇದೆ. ಸೊ ಅದು ಮುಂಚೆ ಬಿಡಬೇಕು ಅಂತ ಇದ್ವಿ, ಈಗ ಬಿಕಾಸ್ ರಿಲೀಸ್ ಸ್ವಲ್ಪ ಮುಂಚೆನೇ ನಾನು ಅಡ್ವಾನ್ಸಾಗಿ ಬಂದಿರೋದ್ರಿಂದ ಬಹುಶಃ ಅದನ್ನು ಥಿಯೇಟ್ರಲ್ಲಿ ನೋಡ್ಬೇಕು ಈಗ ಆಡಿಯನ್ಸ್. ಎಲ್ಲಿ ಬಿಡ್ತೀವಿ ಸಾಂಗ್ ಬಿಡಲ್ಲ. ಓಕೆ, ಮಾರ್ಚ್ 19th ಯಾಕೆ ರಿಲೀಸ್? ಏನಾದರೂ ಫಾಲೋ ಮಾಡ್ತೀರಾ ಅಥವಾ ಏನು 19th ಏನು? ಹಾಲಿಡೇಸ್ ಅಲ್ಲ, ಟಾಕ್ಸಿಕ್ ಬರ್ತಾ ಇತ್ತು ಆ ಡೇಟಲ್ಲಿ. ಆ್ಯಂಡ್ ಯುಗಾದಿ ಹಬ್ಬ 4 ದಿನ ಹಾಲಿಡೇ ಇತ್ತು. ತುಂಬ ಒಳ್ಳೆ ವಾರ ಅದು, ಯಾಕಂದರೆ ಎಲ್ಲ ರಜದ ಮೂಡಲಿರ್ತಾರೆ. ರಜಾ ಅನ್ಸಷ್ಟೇ ಎಲ್ಲ ಆಚೆ ಹೋಗೋದು, ಹೊರಗಡೆ ಹೋಗಿ ತಿನ್ನೋದಾಗ್ಬೋದು, ಮಾಲ್ಗೆ ಹೋಗೋದಾಗ್ಬೋದು, 4 ದಿನ ಕಂಟಿನ್ಯೂಸ್ ರಜಾ ಬರುತ್ತೆ. ಸೊ ಪಿಕ್ಚರ್ ಹೋಗೋದಾಗ್ಬೋದು, ಆ ಮೂಡಲ್ಲಿ ಇರ್ತಾರೆ. ಸೊ ಆವಾಗ ಅವ್ರಿಗೆ ಸಿನಿಮಾಗಳು ಬೇಕು ಎಂಟರ್ಟೈನ್ಮೆಂಟ್ಗೆ. ಸೊ ಹಾಗಾಗಿ ನಾವು ಏಪ್ರಿಲ್ 10th ಬರಬೇಕಿತ್ತು, ಅಡ್ವಾನ್ಸ್ ಆಗಿ ಮಾರ್ಚ್ 19th ಬರ್ತಾ ಇದ್ದೀವಿ. ಹಾಂ, ಇವಾಗ ಲವ್ ಮಾಕ್ಟೇಲ್ ಫಸ್ಟ್ ಟೂನಲ್ಲಿ ತುಂಬ ಜನ ಹೀರೋಯಿನ್ಸ್ ಎಲ್ಲ ಬಂದು ಹೋಗ್ತಾ ಇದ್ರು, ತುಂಬ ಜನ ಹುಡುಗಿರು. ಸೊ ಈ ಮೂವಿನಲ್ಲೂ ಆ ಥರ ಟ್ರೈಲರ್ಸ್ನ ನೋಡ್ಬೋದಾ? ಅಲ್ಲ, ಹೆಣ್ಮಕ್ಳು ಅಂದರೆ ಆ್ಯಕ್ಟ್ರೆಸಸ್ಗಳಿದ್ದಾರೆ. ಶ್ವೇತಾ ಪ್ರಸಾದ್ ಇದ್ದಾರೆ, ನಯಾರಾ ದೀಪಕ್ ಇದ್ದಾರೆ, ರಜನಿ ಭಾರದ್ವಾಜ್ ಇದ್ದಾರೆ. ಇನ್ಫ್ಯಾಕ್ಟ್ ಮೊನ್ನೆ ಪ್ರೆಸ್ ಮೀಟಲ್ಲೂ ಕೂಡ ಎಷ್ಟು ಹೆಣ್ಮಕ್ಳಿದ್ರು ಅಂದರೆ ನಮ್ಮ ಪಾರ್ಟ್ 1 ಇಂದ ಪಾರ್ಟ್ 2ವರೆಗೂ. ಆ್ಯಕ್ಚುಲಿ ನಾನು ಮರ್ತೋದೆ, ನನ್ನ ಫೋಟೋ ತೊಗೊಬೇಕಿತ್ತು ಹ್ಯಾಪಿ ವುಮೆನ್ಸ್ ಡೇ ಅಂತ ಹಾಕಕ್ಕೆ. ಸ್ಟೇಜ್ ಫುಲ್ ಹೆಣ್ಮಕ್ಳು ಈ ಸಿನಿಮಾದಲ್ಲೂ ಇದ್ದಾರೆ, ಆ್ಯಂಡ್ ನಮ್ಮ ಹಳೆ 1 and 2 ಅಲ್ಲಿ ಇದ್ದವ್ರು ಇದ್ದಾರೆ. ಸೊ ಇಟ್ಸ್ ಅ ಬ್ಲೆಂಡ್. ಅವರು ಇವರು ಎಲ್ಲರೂ ಇರ್ತಾರೆ, ಬಟ್ ಕಥೆಯಲ್ಲಿ ಹೆಂಗಿರ್ತಾರೆ ಅನ್ನೋದು ಇಟ್ಸ್ ಅ ಕ್ಯೂರಿಯಾಸಿಟಿ. ಓಕೆ, ಅಂದರೆ ಎಲ್ರಿಗೂ ಒಂದು ಆಸೆ ಇರುತ್ತೆ, ಕಪಲ್ಸ್ ಆದಮೇಲೆ ಅವ್ರ ಜೊತೆ ವರ್ಕ್ ಮಾಡಬೇಕು ಅದು ಸಾಕಷ್ಟು ಕಡೆಗಳು ಸಾಧ್ಯ ಆಗ್ತಾ ಇರಲ್ಲ. ಸೊ ನಿಮಗೆ ಈ ಒಂದು ಜರ್ನಿ, ಒಂದು ಕಡೆ ಫ್ಯಾಮಿಲಿ, ಒಂದು ಕಡೆ ಈ ಸಿನಿಮಾ ಜರ್ನಿ, ಎರಡು ಇವಾಗ ಲವ್ ಜೊತೆ ಬರ್ತಿದ್ವಿ, ಇವೆಲ್ಲ ಜರ್ನಿಗಳು ಹೇಗೆ ಅನಿಸ್ತಾ ಇದೆ? ಆ್ಯಂಡ್ ಆಫ್ಟರ್ ಗಂಡ ಹೆಂಡತಿ ಸೇರಿದ್ರೆ ಒಂದು ಏನಾಗುತ್ತೆ, ಎಲ್ಲ ಹೇಳ್ತಾರೆ ಗಂಡ ಹೆಂಡತಿ ಗಲಾಟೆ ಮಾಡ್ತಾ ಇರ್ತಾರೆ, ಜಗಳ ಆಗುತ್ತೆ, ಕಾಮನ್ ಅದು ಅಂತೆಲ್ಲ ಹೇಳ್ತಾರೆ. ಸೊ ಗಂಡ ಹೆಂಡತಿ ಸೇರಿದ್ರೆ ಒಂದು ಬೆಂಕಿ ಅದು, ಅದ್ರಲ್ಲಿ ಮನೆನೂ ಸುಡ್ಬೋದು, ದೀಪನೂ ಹಚ್ಬೋದು. ನಾವು ದೀಪ ಹಚ್ಬೋದ ಅಷ್ಟೇ. ವೆರಿ ನೈಸ್. ಏನು ಡೈಲಾಗ್ ಎಲ್ಲ ಅಲ್ವಾ? ಸ್ಪಾಟ್ ಅಲ್ಲಿ ಬಂದಿರುತ್ತೆ. ಓಕೆ, ಕತೆ ಕೇಳೋಕ್ಕಂತೂ ಆಗಲ್ಲ, ಇಲ್ಲಿ ಬಂದು ಮಾರ್ಚ್ 19th ಎಲ್ಲರೂ ಬಂದು ನೋಡಬೇಕು. ಸೊ ಆ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದ್ದೀರಾ. ಅದರ ಹೊರತಾಗಿ ಲವ್ ಮಾಕ್ಟೇಲ್ 3 ಬಗ್ಗೆ ಹೇಳಲೇಬೇಕು ಅನ್ನೋ ಹಾಗಿದ್ರೆ ನಿರ್ಮಾಪಕಿಯಾಗಿ ನೀವೇನು ಹೇಳ್ತೀರಾ? ಮೊದಲನೇ ಸಿನಿಮಾ ಮಾಡಿದಾಗ ನಾವು ಒಂದು ಚಿಕ್ಕ ಪ್ರೊಡಕ್ಷನ್ ಕಂಪನಿ, ತುಂಬ ಚಿಕ್ಕದಾಗಿ ಶುರು ಮಾಡಿತ್ತು. 2ನೇ ಸಿನಿಮಾಗೆ ಒಂದು ಸ್ವಲ್ಪ ದೊಡ್ಡದಾಗಿ ಬೆಳೆದಿದ್ವಿ. ಈಗ 3ನೇ ಸಿನಿಮಾಗೆ ಕಂಫರ್ಟಬಲ್ ಆಗಿ ಚೆನ್ನಾಗಿ ಮಾಡಿದ್ದೀವಿ. ಅಂದರೆ ನಮಗೂ ಒಂದು ಕಾನ್ಫಿಡೆನ್ಸ್ ಬಂದಿದೆ, ಪ್ರೊಡಕ್ಷನ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಅಂದರೆ ಸಾಕಷ್ಟು ಕತೆಗೆ ಎಷ್ಟು ಅವಶ್ಯಕತೆ ಇದೆ, ಸ್ವಲ್ಪ ಅದಕ್ಕಿಂತ ಜಾಸ್ತಿನೇ ಸ್ಪೆಂಡ್ ಮಾಡಿದ್ದೀವಿ. ಪ್ರೊಡಕ್ಷನ್ ವ್ಯಾಲ್ಯೂ ನಿಮಗೆ ತೆರೆ ಮೇಲೆ ಕಾಣುತ್ತೆ. ಸೊ ಆ್ಯಸ್ ಪ್ರೊಡ್ಯೂಸರ್ಸ್, ಐ ಥಿಂಕ್ ಪ್ರೊಡ್ಯೂಸರ್ಸ್ ಆಗೋ ಕೂಡ ವಿ ಹ್ಯಾವ್ ಗ್ರೋನ್. ಸೊ ಹಾಗಾಗಿ ಅದೊಂದು ಗ್ರೋತ್ ಇದೆ. 3 ಸಿನಿಮಾಗಳು ನೋಡಿದ್ರೆ ಖುಷಿ ಇದೆ ಇದ್ರ ಬಗ್ಗೆ. ಡೆಫಿನೆಟ್ಲಿ. ನೀವೇನು ಹೇಳ್ತೀರಾ ಕೃಷ್ಣ? ನಿರ್ದೇಶಕನಾಗಿ ನಾನು ಈ ಸಿನಿಮಾ ಬಗ್ಗೆ ಏನು ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ. ಹೀರೋಗಂತೂ ಇನ್ನೂ ಯಾಕಂದರೆ ಡೈರೆಕ್ಟ್ರ್ ಬೈತಾರೆ ಹೇಳಿದ್ರೆ. ಸೊ ಹಾಗಾಗಿ ಒಂದು ಹಾನೆಸ್ಟಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ಅದನ್ನು ಥಿಯೇಟ್ರಲ್ಲಿ ಬಂದು ಅದನ್ನು ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅಂದರೆ ಅಲ್ಲೂ ನಿಮಗೆ ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ಮೆಂಟ್ ಆಗಲ್ಲ. ತುಂಬ ಖುಷಿಯಾಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ ಈ ಸಿನಿಮಾ ನೋಡಿದಾಗ. ಆ್ಯಂಡ್ ಯುಗಾದಿ ಹಬ್ಬಕ್ಕೆ ಬರ್ತಾ ಇರೋಂಥ ಏಕೈಕ ಕನ್ನಡ ಚಿತ್ರ. ಸೊ ಹಬ್ಬಕ್ಕೆ ನಿಮಗೆ ಒಂದು ಹೆಮ್ಮೆಯ ಚಿತ್ರ ಕೊಡೋ ಜವಾಬ್ದಾರಿ ನಂದು. ಆ ಕೆಲಸ ಮಾಡ್ತೀನಿ. ಆ್ಯಂಡ್ ಈಗ ಇಷ್ಟು ದಿನಗಳ ಕಾಲ ಒಂದು ಫ್ಯಾಮಿಲಿಗೆ ತುಂಬ ಹತ್ತಿರ ಆಗೋದು ಸ್ಟೋರಿಗಳು ಮಾಡ್ಕೊಂಡು ಬಂದ್ರಿ. ಸೊ ಇನ್ ಫ್ಯೂಚರ್ ಏನೋ ಡಿಫ್ರೆಂಟ್ ಆಗಿ ಮಾಡೋ ಪ್ಲ್ಯಾನಿಂಗ್ಸ್ ಏನಾದರೂ ಇದೆ? ಈಗ ನಿಮಗೆ ಜನರಲಿ ಲವ್ ಮಾಕ್ಟೇಲ್ ಇಷ್ಟ ಆಗಿರೋ ಸಿನಿಮಾ ಅಲ್ವಾ? ನಿಮಗೆ ಬೇರೆ ರೀತಿಯಾದಂಥ ಸಿನಿಮಾ ಅಂದರೆ ಯಾವ ರೀತಿ ಸಿನಿಮಾಗಳು ನೋಡೋಕ್ಕೆ ಇಷ್ಟ ಆಗುತ್ತೆ? ಸ್ವಲ್ಪ ಫೈಟಿಂಗು ಇಷ್ಟ ಆಗುತ್ತೆ ಸಮಟೈಮ್. ರೌಡಿಸಮ್ ಇರೋದು, ರೌಡಿಸಮ್ ಫಿಲ್ಮ್ ಮಾಡಬೇಕು, ರೌಡಿಸಮ್ ಪಿಕ್ಚರ್ ನೋಡೋಕೆ ಸ್ವಲ್ಪ ನಂಗೆ ಪರ್ಸ್ನಲಿ ಹೀರೋ ಸ್ವಲ್ಪ ರೌಡಿ ಥರ ಎಲ್ಲ ಇರೋದೆಲ್ಲ ಇಷ್ಟ ಆಗುತ್ತೆ. ಅರಿ ನೀವು ಅಲ್ಲ, ನಾನು ಯಾಕೆ ಕೇಳಿದೆ ಅಂದರೆ ಯಾರು ಯಾವ ಥರ ಇಷ್ಟಪಡ್ತಾರೆ ಅಂತ ನಮಗೂ ಗೊತ್ತಾದರೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಒಂದು ಯೋಚನೆ ಮಾಡೋಕ್ಕೆ. ಅಲ್ಲ, ಯಾಕಂದರೆ ನಾವು ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಈ ಲವ್ ಮಾಕ್ಟೇಲ್ ಫುಲ್ ರೌಂಡ್ ಅಪ್ ಎಲ್ಲ ಮಾಡಾದ್ಮೇಲೆ ಕುತ್ಕೊಂಡು ಯೋಚನೆ ಮಾಡಿ ಇದೆಲ್ಲ ಮುಗಿದು ಅದಾದ್ಮೇಲೆ ಯೋಚನೆ ಮಾಡೋದು. ಸದ್ಯಕ್ಕಿಂತ ಯಾವ್ದ್ರ ಬಗ್ಗೆ ಯೋಚನೆ ರಿಲೀಸ್ ಸಡನ್ ಆಗಿ ಬಂದಿರೋದ್ರಿಂದ ಸ್ವಲ್ಪ ಇದೆಲ್ಲ ಮುಗಿದ ಮೇಲೆ ಯೋಚನೆ ಮಾಡ್ತೀನಿ. ಓಕೆ, ಅದು ಚಿಕ್ಕದಾಗಿ ಕ್ರಿಮಿ ಕ್ವೆಶನ್ಸ್ ಅಂತ ಇದೆ. ಕ್ರಿಮಿ ಅಂದರೆ ಕ್ರೀಮಿ ಅಂತ ಕ್ರೀಮಿ ಕ್ರಿಮಿ ಅಂತ
ಥಾಟ್ ಬಂತು ಅಂದರೆ ಬೆಳಗ್ಗೆ ಹಂಗೆ ಯೋಚನೆ ಮಾಡ್ತಿದ್ದೆ ರ್ಯಾಪಿಡ್ ಫೈರ್ ಅವೆಲ್ಲ ಹಿಂಗೆಲ್ಲ ಓ ಇದು ಹೊಸ ರೌಂಡ್ ಇದೆ ಕ್ರೀಮಿ ರೌಂಡ್ ಕ್ರೀಮಿ ರೌಂಡ್ ಅಂತ ಇಡೋಣ ಹೆಸರು ಹೊಸದಾಗಿ ಅಂದರೆ ಕೃಷ್ಣ ಮಿಲನ. ಓ ಹಂಗೆ ಆ ಕ್ರೀಮಿನಾ ಸೊ ಕ್ರೀಮ್ ಎಲ್ಲ ತಗೊಂಡು ನಾವು ಹಿಂಗೆಲ್ಲ ಮಾಡೋದು ಹೆಂಗೆ ಚೆನ್ನಾಗಿ ಫೀಲ್ ಆಗುತ್ತೆ, ಇವ್ರು ನೋಡಿದಾಗ ನನ್ನ ಹತ್ರ ಒಂದು ಫೀಲ್ ಆಗುತ್ತೆ. ಸೊ ಕ್ರೀಮಿ ರೌಂಡ್ ಸ್ಟಾರ್ಟ್ ಮಾಡೋಣ. ಓಕೆ, ಒಂದಿಷ್ಟು ಕ್ರೀಮಿ ಕ್ವಶನ್ಸ್ಗಳನ್ನ ಕೇಳ್ತೀನಿ ಈ ಇಬ್ರು ಕಪಲ್ಸ್ದು ಏನೇನು ಅಂತ ಈ ವಿಚಾರಗಳನ್ನ. ಆಫ್ಟರ್ ಮದುವೆ ಸ್ವಲ್ಪ ಜಗಳಗಳನ್ನ ಜಾಸ್ತಿ ಮಾಡೋದು ಯಾರು? ಆಫ್ಟರ್ ಮದುವೆನಾ? ಹಾಂ, ಆಫ್ಟರ್ ಮದುವೆ ಸ್ವಲ್ಪ ಫನ್ನಿ ಆಗಿತ್ತು, ಕಾಲು ಎಳೆಯೋದು ಅಂದ್ರೆ ನೀವು ಸ್ವಲ್ಪ ಕೃಷ್ಣನೇ. ಸೊ ಆಫ್ಟರ್ ಮದುವೆ ಇಬ್ರು ಬಟ್ ಕೃಷ್ಣ ಜಾಸ್ತಿ. ಓಕೆ, ಮದುವೆ ಆದ್ಮೇಲೆ ನಾವು ಕಾಲು ಎಳಿತೀವಿ, ಹಾಂ ಅವ್ರು ಕಾಲಲ್ಲಿ ಓದಿತಾರೆ ಅಷ್ಟೇ. ಹಂಗೂ ಜನ ಅದನ್ನೇ ನಂಬ್ಕೋತಾರೆ. ನಾನು ಓದಿ ನಾನು ಮೇಡಮ್ ಮಕ್ಕಳು ತುಂಬಾ ಏನ್ ಇಷ್ಟ ನೀವು ಓದಿದ್ದು ಆಕ್ಚುಲಿ ಇದು ಹೇಳ್ಬೇಕು. ಏನು ಜನ ಹೆಂಗ್ ಹೇಳ್ತಾರೆ ಗೊತ್ತಾ, ಮೇಡಮ್ ಏನ್ ಓದ್ರಿ ಮೇಡಮ್, ಸಖತ್ತಾಗಿ ಓದ್ರಿ, ಅದೇ ನನ್ನ ಫೇವ್ರೇಟ್ ಅಂದ್ರೆ ಈ ಕಡೆ ಬರ್ತಾರೆ. ಏನ್ ಮೇಡಮ್ ಕೌಶಲ್ಯದ ಬಾಟಲ್ ಹಂಗ್ ಹೊಡಿದ್ರಿ, ಸೂಪರ್ ಮೇಡಮ್, ಸಖತ್ ಇಷ್ಟ. ಎಲ್ಲ ಸ್ಟಾಟಿಸ್ಟ್ಗಳು ರೌಡಿ ಆಗ್ಬೇಕು, ಎಲ್ಲ ರೋಡಿದ್ದ ಗಂಡು ನೋಡಿದ್ರೆ ಖುಷಿ. ಅದನ್ನ ನಾವೆಲ್ಲ ಸ್ಕ್ರೀನ್ ಮೇಲೆ ತೋರ್ಸಕ್ಕಾಗಲ್ವ? ಅಲ್ಲ ರಿಯಲ್ ಆಗಿ ಮಾಡಕ್ಕಾಗಲ್ವಲ್ಲ ಅದಕ್ಕೆ. ಇಲ್ಲ ಹಾಗೇನಿಲ್ಲ, ಬಟ್ ಕೆಲವು ಮನೆ ಮಾಡ್ತಾರಲ್ಲ, ಏನು ಮನೆ ಒಳಗಡೆ ರೂಮ್ ಒಳಗಡೆ ಬರ್ತಿರ್ತೀವಿ, ಸೊ ಆಚೆ ಕಾಣಿಸ್ತಿದ್ದು. ಅದಕ್ಕೆ ಮಲಯಾಳಂ ಒಂದು ಫಿಲ್ಮ್ ಸೂಪರ್ ಹಿಟ್ ಆಗ್ಬಿಡ್ತಲ್ಲ, ಗಂಡು ಹೊಡಿಯೋದು ಕರೆಕ್ಟೇ. ನೋಡಿ ಇದನ್ನೇ ಇಟ್ಕೊಂಡು ಸ್ಪೆಷಲ್ ಬೇಡ ಮಾಡ್ಬೋದು. ಅವ್ರು ಮಾಡ್ಬಿಟ್ಟಿದ್ದಾರೆ ಅಲ್ಲಿ, ಬೇಡ. ಓಕೆ, ಮದುವೆ ಆದ್ಮೇಲೆ ಕೃಷ್ಣ ಸುಳ್ಳು ಹೇಳೋದು ಜಾಸ್ತಿ ಮಾಡಿದ್ರೆ ಕಮ್ಮಿ ಮಾಡಿದಾರ? ಅಂದ್ರೆ ಫಾರ್ ಎಕ್ಸಾಂಪಲ್ ಪಾರ್ಟಿಗೆ ಹೋಗಿರ್ತಾರೆ, ಅಸ್ಕಪ್ ಆಗೋದು ಅಥವಾ ಪಾರ್ಟಿಗೆ ಹೋಗೋದೇ ಇಲ್ಲ, ಮನೆ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ, ನಾವೇ ಕಳಿಸ್ಬೇಕು ಮನೆಯಿಂದ ಆಚೆ. ಸುಳ್ಳು ಹೇಳಲ್ಲ. ಸುಳ್ಳು ಹೇಳಲ್ಲ, ಅದೇ ನಿಜನಾ? ಓಕೆ, ಯಾವ ಹೆಂಡ್ತಿನೂ ಹೇಳಿರಲ್ವಾ ಅಂತ ಹಿಂಗೆ ನನ್ನ ಗಂಡ ಸುಳ್ಳು ಹೇಳಲ್ಲ ಅಂತ ಅಲ್ವಾ? ಏನಿಲ್ಲ, ಆಚೆ ಕಾಣಿಸೋಕೆ ನಾವು ಹೇಳ್ತಿದ್ವಿ ನಮ್ಮ ಗಂಡ ಸೂಪರ್, ಹಂಗೇನು ಇಲ್ಲ ನಿಜವಾಗ್ಲೂ ಹೇಳಲ್ಲ. ನಿಜವಾಗ್ಲೂ ಹೇಳಲ್ಲ. ಓಕೆ, ಮಗುನ ಜಾಸ್ತಿ ಸಮಾಧಾನ ಮಾಡೋದು ಯಾರು? ಇಲ್ಲ ಜಾಸ್ತಿ ಅಲ್ಲ, ಯಾವಾಗ ಅವರೇ ಮಾಡೋದು. ಹೆಂಗೂ ಮನೇಲಿ ಇರುತ್ತಲ್ಲ ಪಾರ್ಟ್ ಟೈಮ್ ಜಾಬ್, ಅವ್ರಿಗೆ ಮಾಡಕ್ ಬರಲ್ಲ ಅಂತ ಅನ್ಕೊಂಡಿದೀನಿ. ಇಲ್ಲ Patience ಇಲ್ಲ. ಇವಾಗ ಸ್ವಲ್ಪ ಮಾಡ್ತೀನಿ, ಸ್ವಲ್ಪ ಅಂದ್ರೆ Training. ಒಂದು 5% ನಾವು ಫೋರ್ಸ್ ಮಾಡ್ಬೇಕು, ನೀವು ಮಾಡಿ ಅಂತ. ಒಂದು 5% ಮಾಡ್ತೀನಿ. ಹೇಳಿದ್ದಾರೆ. ಅದೇ ನಾನು ಕಲ್ತ್ಕೊಳ್ಳೋ ಅಷ್ಟೊಂದು ಮಗುನೇ ದೊಡ್ಡದಾಗ್ಬಿಡುತ್ತಲ್ಲ. ಆಮೇಲೆ ನೆಕ್ಸ್ಟ್ ಅವಳು ಹೇಳ್ಕೊಡ್ಬೇಕು ನಿಮಗೆ, ಹಿಂಗಲ್ಲಪ್ಪ ಹಿಂಗೆ ಸಮಾಧಾನ ಮಾಡಬೇಕು ಅಂತ. ಓಕೆ, ಪರಿ ಫಸ್ಟ್ ಅಮ್ಮ ಅಂತ ಕರೆದಿಲ್ಲ ಅಪ್ಪ ಅಂತ? ಮಮ್ಮ. ಅಪ್ಪ. ಇಲ್ಲ ಮಮ್ಮ. ಅಪ್ಪ ಅಂದ್ರೆ ಇವ್ರು ಕೃಷ್ಣ ಯಾವುದೋ ವಿಡಿಯೋದಲ್ಲಿ ಅವ್ರ ಪಪ್ಪ ಅನ್ನೋ ವಿಡಿಯೋನ ಶೂಟ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಪಪ್ಪ ಅಂತ ಹಾಕೊಂಡ್ಬಿಟ್ರು, ಬಟ್ ಆಕ್ಚುಲಿ ಮಮ್ಮ ಅಂದ್ಲು. ಆಕ್ಚುಲಿ ಫಸ್ಟ್ ತಾತ ಅಂದು ಈಸಿ ಮಕ್ಳಿಗೆ. ತಾತ ಅವ್ರು ಕೇಳಿದ ಅಮ್ಮ ಅಪ್ಪನ ಅಂತ. ಮಮ್ಮ. ಅಪ್ಪ. ಓಕೆ, ಆಫ್ಟರ್ ಮದುವೆ ಮೇಲೆ ಆಫ್ಟರ್ ಬೇಬಿ ಕೂಡ ಇತ್ತೀಚೆಗೆ ಕೂಡ ಹುಡುಗಿರು ನಿಮ್ಮ ಮುಂದೆ ಬಂದು ನೀವು ತುಂಬ ಇಷ್ಟ ಹಾಗೆ ಹೀಗೆ ಅಂತ ಹೇಳಿ ತುಂಬ ಕ್ರಶ್ ಆಗಿ ಹೇಳಿರುವಂಥದ್ದು, ಅವಾಗ ಮಿಲನ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ? ಅವ್ರು ಹೇಳಲ್ಲ ಅಂತಾನೆ ಅವ್ರಿಗೆ ಫೀಲಿಂಗು. ಯಾರು ಹೇಳಿಲ್ವಾ? ಎಲ್ಲರೂ ಅವ್ರಿಗೆ ಫೀಲಿಂಗ್ ಇದೆ ಒಂದು, ಎಲ್ಲರೂ ಬಂದು ಏನು ಕೇಳ್ತಾರೆ ಅಂತ ಕೇಳಿ ಹೇಳ್ತಾರೆ. ಎಲ್ಲೋ ಹೋಗಿರ್ತೀವಿ, ಯಾರೋ ಹೀರೋಯಿನ್ಗಳು ಅಥವಾ ಯಾರೋ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಕೇಳೋದು, ಮೇಡಮ್ ಹೇಗಿದ್ದಾರೆ, ಚೆನ್ನಾಗಿದ್ದಾರೆ, ಮಗು ಚೆನ್ನಾಗಿದೆಯಾ, ನನ್ನ ಫ್ಯಾಮಿಲಿ ಮ್ಯಾನ್ ಮಾಡಿಬಿಟ್ಬಿಟ್ಟವ್ರೆ, ನಾನು ಯಾರೂ ನೋಡೋಂಗಿಲ್ಲ, ಯಾರ ಜೊತೆ ಫ್ಲರ್ಟ್ ಮಾಡೋಂಗಿಲ್ಲ, ಹಂಗೆ ಹೋಗಿದ್ದಾರೆ ಜೀವನ ಅಂತ ಹೇಳ್ತೀವಿ. ನೀವು ನಿಮ್ಮ ಕಣ್ಣು ನೋಡಿದ್ರೆ ಕೆಲವರಿಗೆ ಅಂದರೆ ಇಷ್ಟ ಆಗುತ್ತೆ, ಕೆಲವರಿಗೆ ಭಯ, ಎಲ್ಲಿ ಕೃಷ್ಣ ಅವ್ರಿಗೆ ಹೇಳ್ಬಿಟ್ರೆ ನಿಮ್ಗೆ ಕೊಲಾಯಿಸ್ಕೊಂಡ್ಬಿಡ್ತಾರೆ ಅಲ್ವಾ? ಇಲ್ಲ ಹಾಗೇನಿಲ್ಲ. ಆ್ಯಂಡ್ ಜಾಸ್ತಿ ಇವಾಗ ಅಂದರೆ ಇವರು ಅಡುಗೆ ಲಾಸ್ಟ್ ಟೈಮ್ ಹೇಳಿದ್ದು ನನಗೆ, ನಾವೊಂದು 5 years ಬ್ಯಾಕ್ ನಾನು ಇವತ್ತು ಇಂಟರ್ವ್ಯೂ ಮಾಡಿದ್ದೆ, ಅಡುಗೆ ಬಗ್ಗೆ ಹೇಳಿರೋ ಅಪರೂಪ ಮಾಡೋದು ಹೀಗೆಲ್ಲ ಅಂತ. ಬಟ್ ಇವಾಗ ಬಿಟ್ಟಿದ್ದಾರೆ, ನಿಲ್ಸಬಿಟ್ಟಿದ್ದಾರೆ. ಅವಾಗ ಅಪರೂಪ ಆಗಿತ್ತು, ಈಗ ನಿಲ್ಸಬಿಟ್ಟಿದ್ದಾರೆ ಕಂಪ್ಲೀಟ್ಲಿ. ಟೈಮ್ ಒಂದು ಪರಿ, ಇನ್ನೊಂದು ಪ್ರೊಡಕ್ಷನ್, ಇನ್ನೊಂದು ಆಕ್ಟಿಂಗ್, ಸಿಕ್ಕಾಪಟ್ಟೆ ಕೆಲಸ, ನಂದು ಆ್ಯಡ್ ಶೂಟ್ಗಳು, ಅಲ್ಲ ಏನಿಲ್ಲ ಅಂದ್ರೆ ಏನು ಮಾಡಲ್ಲ. ಅಲ್ಲ ಗ್ಯಾಪಲ್ಲಿ ನೀವು ಕೃಷ್ಣ ಅವ್ರಿಗೆ ಅಡುಗೆ ಮಾಡೋದು ಹೇಳ್ಕೊಡಿ. ಅವರೇ ಮರ್ಸ್ಬಿಟ್ಟು ಅವ್ರಿಗೆ ಅಡುಗೆ ಕೃಷ್ಣ ಬಿಡಿ ಹೋಗ್ಲಿ, ಅದು ಕೃಷ್ಣ ಅವ್ರ ಬಗ್ಗೆ ಇಷ್ಟದಲ್ಲಿ ಯಾಕೆ ಮಾತಾಡೋದು, ಏನು ಓಕೆ, ಇವಾಗಲೂ ನೋಡಿದ್ರು ಮಿಲನ ಮುಂಚೆ ಹೇಗಿದ್ರು ಅದಕ್ಕಿಂತ ಇನ್ನೂ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದಾರೆ, ಸಂತೂರ್ ಮಮ್ಮಿ ಅಂತ ಹೇಳ್ಬೋದು. ಸೊ ಏನು ಡೈಟ್ ಫಾಲೋ ಮಾಡ್ತಾರೆ ಅಂತ ತುಂಬ ಜನ ಕೇಳ್ತೀವಿ. ಎಲ್ಲ ತಿಂತಾರೆ, ಎಲ್ಲ ತಿಂತೀನಿ, ಎಲ್ಲದೂ ತಿಂತೀನಿ. ಒಂದೊಂದು ಸ್ವಲ್ಪ ಕಾನ್ಷಿಯಸ್ ಆಗಿರ್ತೀನಿ, ಎಲ್ಲದೂ ತಿಂತೀನಿ, ಎಲ್ಲದನ್ನೂ ಲಿಮಿಟಲ್ಲಿ ತಿಂತೀನಿ. ಅಂದರೆ ಯಾವಾಗಲೂ ಏನಾದ್ರು ತಿಂತಾನೆ ಇರಬೇಕು, ಬಟ್ ಜಾಸ್ತಿ ತಿನ್ನಲ್ಲ.
ಲೈಕ್ ಎವ್ರಿ ಒನ್ ಅವರ್ 2 ಅವರ್ಸ್ ಇಲ್ಲ ಇಲ್ಲ 1 or 2 hours is too much. ಒಂದು 2 ಅವರ್ಸ್ ಏನೋ ಒಂದು ಬೇಕು 2 hours ಒಂದ್ಸತಿ ಏನಾದ್ರು ಸುಮ್ಮನೆ ಮಂಚ್ ಮಾಡ್ತೀನಿ ಬಟ್ ತುಂಬಾ ಕಮ್ಮಿ ಎಲ್ಲ ಬಟ್ ಕಮ್ಮಿ ಕ್ವಾಂಟಿಟಿ ಊಟ ಕಮ್ಮಿ. ಈಗ ತಿಂಡಿ ಸಪೋಸ್ ಊಟ ತಿಂಡಿ ಕ್ವಾಂಟಿಟಿ ಈಗ ಸಪೋಸ್ ನಾನು ಮಿಲನ ಹೋಟ್ಲಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಹೋದರೆ ನಾವು ಒಂದು ಬಿರಿಯಾನಿ ಆರ್ಡರ್ ಮಾಡ್ತೀವಿ, ಒಂದು ಸ್ಟಾರ್ಟರ್ಸ್ ಆರ್ಡರ್ ಮಾಡ್ತೀವಿ, ಒಂದು ಸೂಪ್ ಆರ್ಡರ್ ಮಾಡ್ತೀವಿ, ಆ ಥರ ಆ ಒಂದರಲ್ಲಿ ಇಬ್ಬರು ಕುಡಿತೀವಿ, ಆ ಥರ ಶೇರ್ ಮಾಡ್ಕೊಂಡು. ಅಂದರೆ ನನಗೂ ಫುಲ್ ತಿನ್ನೋಕ್ಕಾಗಲ್ಲ, ಅವಳು ಫುಲ್ ತಿನ್ನೋದು. ಮುಂಚೆ ಎಲ್ಲ ತುಂಬಾ ಆರ್ಡರ್ ಮಾಡ್ಬಿಟ್ಟು ಎಲ್ಲ ಉಳ್ಬಿಡ್ತಾ ಇತ್ತು, ಅದಕ್ಕೆ ಇವಾಗ ಸೊ ಒಂದು ಬಿರಿಯಾನಿ ತಗೊಂಡು ನಾನು 3/4 ಭಾಗ ತಿಂತೀನಿ, ಅವಳು 1/4 ಭಾಗ ತಿಂತೀನಿ, ಅಥವಾ ನಾನು 65% ತಿಂತೀನಿ, ಅವ್ನು 35%. ಅಷ್ಟೇ ಇಬ್ಬರದು ಕೆಪಾಸಿಟಿ ಇರೋದು. ಓಕೆ, ಇವಾಗ ಒಬ್ಬ ಮನುಷ್ಯನಿಗೆ ಅವ್ರದ್ದೇ ಅವ್ರ ಜವಾಬ್ದಾರಿ ಇರುತ್ತೆ. ಬೇಸಿಕ್ ಆಗಿ ಒಂದಿಷ್ಟು ವಸ್ತುಗಳು ನೀಡೋದು, ಬಟ್ಟೆ ನೀಡೋದು, ಅಥವಾ ಏನು ಬೇಸಿಕ್ ಥಿಂಗ್ಸ್ ಇರುತ್ತೆ. ಸೊ ಅದನ್ನ ಜಾಸ್ತಿ ಜವಾಬ್ದಾರಿ ತಗೊಳ್ಳೋದು ಅವ್ರು, ನೀವು ತಗೊಳ್ತಾರೆ, ನೀವು ಅವ್ರದ್ದು ತಗೊಳ್ತಾರೆ, ಹೇಗೆ? ಕೃಷ್ಣ ಎಲ್ಲ ಬಿಟ್ಬಿಟ್ಟಿದ್ದಾರೆ ಜೀವನದಲ್ಲಿ, ಎಲ್ಲನೂ ನಾನೇ ಮಾಡ್ತಿದ್ದೀನಿ ಕರೆಂಟ್ಲಿ ಮನೇಲಿ. ಅಟ್ಲೀಸ್ಟ್ ಮಾಡಿಸೋದು ಮಾಡೋದು ಅಂದರೆ ಮನೆ ಜವಾಬ್ದಾರಿ ಎಲ್ಲ ಮಿಲನ ತಗೋತಾರೆ. ಸೊ ಕೃಷ್ಣ ಮುಂಚೆ ಒಂದು ಸ್ವಲ್ಪ ಮಾಡ್ತಿದ್ವಿ, ಇವಾಗ ಫುಲ್ ಬಿಟ್ಬಿಡ್ತಾರೆ. ನಿರ್ದೇಶಕರಲ್ವಾ, ಡೈರೆಕ್ಟರ್ ಅಲ್ವಾ, ಹೇಳಂಗಿಲ್ಲ, ಕೆಲಸ ಮಾಡ್ತಾ ಇರ್ತೀವಿ. ಯಾವಾಗ ಕೇಳಿದ್ರು ಯೋಚನೆ ಮಾಡ್ತಾ ಇದ್ದೀನಿ ಅಂತಾರೆ. ನಿದ್ದೆ ಮಾಡ್ತಾ ಇದ್ರು ಕನಸು ಕಾಣ್ತಾ ಇದೀನಿ ಇರೋ ಒಂದು ಸ್ವಲ್ಪ. ಅದೇ ಅಡ್ವಾಂಟೇಜ್ ಅಲ್ಲ ಡೈರೆಕ್ಟರ್ ಆಗ್ಬಿಟ್ರೆ. ಏನು ಹೇಳಿ ಯೋಚನೆ ಮಾಡಿದ್ರೆ ಸುಮ್ಮನೆ ತಲೆ ಹೊಡ್ತಾ ಇದೆ. ಡಿಸ್ಟರ್ಬ್ ಮಾಡಬೇಡ. ಸೊ ಚೆನ್ನಾಗಿ ತಪ್ಪಿಸ್ಕೋತೀನಿ ನಾನು ಕೆಲಸ. ಇಲ್ಲ ನಮ್ದು ಏನಿದೆ, ಇಲ್ಲ ಒಂದ್ಸರಿ ಬಿಡಲ್ಲ, ನಾನು ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ಲೇಬೇಕು ಅಂತ ಹೇಳ್ತೀನಿ. ಕೆಲವೆಲ್ಲ ಅಂದ್ರೆ ರೆಗ್ಯುಲರ್ ರುಟೀನ್ ಅಲ್ಲಿ ಅದರ ಹೇಳ್ಸ್ಕೊಳ್ಳೋದು ಸೀನ್ ಸಿನಿಮಾನ ಅಂತ ಸೀನ್ ಚೆನ್ನಾಗಿ ಬಂದಿಲ್ಲ ಬಿಕಾಸ್ ಇವರಿಂದ. ಸೊ ನನಗೆ ಯೋಚನೆ ಮಾಡಕ್ಕೆ ಬಿಟ್ಟಿಲ್ಲ ಆ ಟೈಮಲ್ಲಿ. ಕೆಲವೆಲ್ಲ ಬೇಸಿಕ್ಲಿ ಐ ಥಿಂಕ್ ದಿನ ಅಂದ್ರೆ ಟೈಡಿನೆಸ್, ಕ್ಲೀನ್ಲಿನೆಸ್ ದಿನ ಮಾಡೋಂಥದ್ದು ಇರುತ್ತೆ. ಲೈಕ್ ಎದ್ದ ತಕ್ಷಣ ಬೆಡ್ ಮಾಡೋದು, ಹೊತ್ಕೊಂಡಿದ್ದ ಮಡ್ಸಿಡೋದು, ರೂಮ್ನ ನೀಟಾಗಿ ಬೇಸಿಕ್. ಈಗ ಟವಲ್ಗಳನ್ನ ನೀಟಾಗಿ ಒಣಗಾಕೋದು ಅಥವಾ ಕೊಡೋದು ಆಚೆಗೆ, ಅಂದರೆ ವೆಟ್ ಟವಲ್ನ ಅಲ್ಲಲ್ಲೇ ಹಾಕೋದು, ಅದೆಲ್ಲ ದಟ್ಸ್ ಎವ್ರಿ ಡೇ ಥಿಂಗ್. ಅದನ್ನ ಹೇಳಿಸ್ಕೋಬಾರ್ದು ಅನ್ನೋದು ನನ್ನ ಪಾಲಿಸಿ ಅಷ್ಟೇ. ಆ್ಯಕ್ಚುಲಿ ಹೆಣ್ಮಕ್ಳಿಗೆ ನಾವು ಒಂದು ಕರಿತೀವಿ ಹೊರ ಬಿಟ್ಟಂಗೆ ಎಲ್ಲ ಅಲ್ಲೇ ಟವಲ್ ಅಲ್ಲೇ ಎಲ್ಲ ಬಿಟ್ಬಿಟ್ಟಿರ್ತಾವೆ ಹಂಗೆ. ಯಾರು? ಸೊ ಆಲ್ಮೋಸ್ಟ್ ಹುಡುಗರು ಕೆಲವ್ರು ಇಲ್ಲ, ಕೆಲವ್ರು ಮಾಡ್ತಾರೆ. ಕೆಲವ್ರು ತುಂಬಾ ನಾನು ಆಲ್ಮೋಸ್ಟ್ ಎಲ್ಲ ಮಾಡಿರ್ತೀವಿ. ಅದೋ ಒಂದು ಮರ್ತ್ಬಿಟ್ಟು ಎಲ್ಲ ಹೋಗ್ಬಿಡ್ತೀವಿ. ಅದೇ ತಲೆ ಓಡ್ತಾ ಇರುತ್ತೆ, ತಲೆ ಎಲ್ಲ ಓಡ್ತಾ ಇದ್ದಾಗ ಆಗುತ್ತೆ. ಗೊತ್ತಾಗಲ್ಲ. ಫುಲ್ ಈಸಿಯಾಗಿ. ಓಕೆ, ಮಿಲನ ಅವ್ರಿಗೆ ನೀವು ಆಫ್ಟರ್ ಮ್ಯಾರೇಜ್ ತುಂಬ ಅಬ್ಸರ್ವ್ ಮಾಡಿ ಅವ್ರಿಗೆ ಇಷ್ಟ ಅನ್ನೋದು 5 ಥಿಂಗ್ಸ್ ಏನಾದರೂ ಹೇಳಿ. ಪಟ್ ಅವ್ರಿಗೆ ಇಷ್ಟ ಅನ್ನೋದ, ಅವ್ರಿಗೆ ಇಷ್ಟ ಅನ್ನೋದು ನೀವು ಅಬ್ಸರ್ವ್ ಮಾಡಿರೋದು. ಏನಾದ್ರು ಹೊಸದು ಆರ್ಡ್ರ್ ಮಾಡ್ತಾನೆ ಇರಬೇಕು. ಅದು ಆರ್ಡ್ರ್ ಮಾಡಿದಾಗ ಅದನ್ನು ಬರ್ತಿದ್ದಂಗೆ ಅದನ್ನು ಫಸ್ಟ್ ಹಾಕೊಂಡ್ಬಿಡ್ಬೇಕು. ಹಾಕ್ಕೊಂಡು ಒಂದು 2 ಸತಿ ತಿಂಗಿ ಅಲ್ಲಿ ನನಗೆ ತೋರಿಸೋದು, ಅಲ್ಲಿ ಮೇಲೆ ನೋಡೋದು, ಅವೆಲ್ಲ ಮಾಡ್ಕೊಳ್ಳೋದು. ಅದು ಮಾಮೂಲಿ. ಹೊಸದು ಬೈ ಮಾಡೋದು, ಹಾಕೊಳ್ಳೋದು ಅದೊಂದು. ಆಮೇಲೆ ಎರಡನೇದು, ದಯವಿಟ್ಟು ಎಲ್ಲ ಗಂಡಂದ್ರು ನೋಡಿ, ಹೆಂಡತಿನ ಬೈಬೇಡಿ ಎಲ್ಲರೂ ಹಂಗೆ. ನೆಕ್ಸ್ಟ್ ಎರಡನೇದು ಅದೇ ಶಾಪಿಂಗ್ ಜಾಸ್ತಿ ಹಂಗೆ ಹೋಗೋದು. ಶಾಪಿಂಗ್ ಇಲ್ಲ ಈ ಥರ ಹೇಳ್ಬೋದು. ಇಲ್ಲ ಅಂದರೆ ಡಾಕ್ಟರ್ ತೊಗೋಬೇಕು ಅಂತ ಇರ್ತಾರೆ. ಸ್ಕ್ರೀನ್ಗೆ ಮೇಂಟೆನೆನ್ಸ್ ಅವು ಇವು ಹಾಳು ಮಾಡ್ಕೊಂಡು ಸಿಕ್ಕಾಪಟ್ಟೆ ಬ್ಯೂಟಿ ಕಾನ್ಶಿಯಸ್. ಇಲ್ಲ ಸಿಕ್ಕಾಪಟ್ಟೆ ಅಲ್ಲ, ಬಟ್ ಅದು ಕಾನ್ಶಿಯಸ್ ಇದ್ದಾರೆ. ತುಂಬಾ ಬೇಸಿಕ್ ಅಂದ್ರೆ ಒಂದು ಓವರ್ ಆಗಿ, ಅಂದ್ರೆ ಮೇಕಪ್ ಓವರ್ ಒಂದು 6 ತಿಂಗಳು ಒಂದ್ಸಲ ರೆಗ್ಯುಲರ್ ವಿಸಿಟ್ ತರ, ಅದು ಮೇಂಟೆನೆನ್ಸ್ ಅಷ್ಟೇ. ರೆಗ್ಯುಲರ್ ಬೇಸಿಕ್ ಅದೊಂದು 2. ಅದು ಬಿಟ್ಟರೆ ಇನ್ನು ಪರಿದ ಅಬ್ಸೆಷನ್ ಇದೇ ಇರುತ್ತೆ. ಜವಾಬ್ದಾರಿಗಳು ಅದು ಇದು, ಅವಳಿಗೆ ಏನು ಆರ್ಡ್ರ್ ಮಾಡೋದು, ಅವ್ರು ಅಬ್ಸೆಸ್ ಆಗಿಲ್ಲ ಅಂದ್ರೆ ಅವಳು ಅಬ್ಸೆಸ್ ಆಗುತ್ತೆ. ಅದೊಂದು. ಎಲ್ಲದಕ್ಕಿಂತ ದೊಡ್ಡ ಅಬ್ಸೆಷನ್ ಅಂದರೆ ಈ ಕಾರಲ್ಲಿ ಹೋಗ್ತಿದ್ರೆ ಸಾಕು, ಎಲ್ಲರೂ ತರಕಾರಿ ಕಾಣಿಸ್ತು, ಅಥವಾ ಎಲ್ಲರೂ ಫ್ರೆಶ್ ಸೊಪ್ಪು ಕಾಣಿಸ್ತು, ಹಣ್ಣು ಕಾಣಿಸ್ತು, ಯಾವ ರೋಡಲ್ಲಾಗಲಿ ಅವ್ಳು ಯಾವ ಬಟ್ಟೆನಲ್ಲಿ ಹಾಕೊಂಡಿದ್ವಿ ಇಳಿಸಿ ತಗೋತೀನಿ, ತರಕಾರಿ ಹಂಗೆ ಆ ಥರ. ಸ್ವಲ್ಪ OCD, ಫ್ರೆಶ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ದು. ಓಕೆ, ಅದು ಮನೇಲಿ ಇರಲಿ ಬಿಡ್ಲಿ, ಅದು ಫ್ರೆಶ್ ಆಗಿದ್ದರೆ ನಾನು ಇಳಿಲೇಬೇಕು, ನಾನು ತಗೊಳ್ಳೇಬೇಕು. ಸೊ ಒಂದು ಮಾಸ್ಕ್ ಇಷ್ಟಪ್ಪ, ಮಾಸ್ಕ್ ಇಟ್ಬಿಡ್ತೀನಿ ಕಾರಲ್ಲಿ, ಮಾಸ್ಕ್ ಹಾಕೊಂಡು ಇಳಿ ಅಟ್ಲೀಸ್ಟ್ ಅಂತ. ಹೋಗ್ತಾ ಇರ್ತೀನಿ. ಯಾಕಂದ್ರೆ ಮೊನ್ನೆ ಇದಕ್ಕೆ ಹೋಗಿದ್ವಿ, ಯಾವುದೋ ಶೋಗೆ ಹೋಗಿ, ಕಲರ್ಸ್ ಯಾವುದೋ ಶೋಗೆ ಹೋಗಿ ಬರ್ಬೇಕಾದ್ರೆ ಮದುವೆ ಹೋಗಿ ಸ್ಯಾರಿಲಿ ಹೊರಗಡೆ ಹಾಕೊಂಡಿರ್ತಾರೆ, ಹಂಗೆ ಇಳಿದು ಹೊಡೋದು. ಸೊ ಹಂಗೆಲ್ಲ ಆಗುತ್ತೆ. ಓಕೆ, 4 ಆಯ್ತು. ಅಷ್ಟೇ ಅನ್ಸುತ್ತೆ. ಅಷ್ಟೇ. ನೀವು ಹೇಳೋದಾದ್ರೆ ಗುಡ್ ಆರ್ ಹೇಳ್ಬೋದು, ಬ್ಯಾಡ್ ಆರ್ ಹೇಳ್ಬೋದು. ಹುಡುಗಿರ ಬಗ್ಗೆ ಅಂದ್ರೆ ಗುಡ್ ಥಿಂಗ್ಸ್ ಹೇಳಿ ಅಂತ ಅಷ್ಟೇ ಕೇಳಿ. ಕೃಷ್ಣ ಅವ್ರಿಗೆ ಅಬ್ಸೆಷನ್ ಏನು ಅಂತ ಹುಡುಗಿರ ಬಗ್ಗೆ ಅಲ್ಲ, ಹುಡುಗಿರ್ ಕೇಳುವಾಗ ಎಲ್ಲ ತರ ಕೇಳ್ತೀವಿ. ನೀವು ಹೇಳಿದ ಹೆಂಗಿತ್ತಂದ್ರೆ ಕೃಷ್ಣ ಅವ್ರಿಗೆ ಅಬ್ಸೆಷನ್ ಹುಡುಗಿರ ಬಗ್ಗೆ ಹೇಳಿ. ನಾನು ಹೇಳಿದ್ದು ಹುಡುಗರ್ಗಾದ್ರೆ ಲಿಮಿಟ್ ಅಲ್ಲಿ ಕೇಳ್ತೀವಿ, ಹುಡುಗಿರ ಬಗ್ಗೆ ಒಳ್ಳೇದು ಹೇಳಿ ಅಂತ. ಆಯ್ತಾ? ಹುಡುಗಿರ್ಗಾದ್ರೆ ಹುಡುಗಿರ ಮೇಲೆ ಎಷ್ಟು ಅಬ್ಸೆಷನ್ ಇದೆ ಹೇಳಿ.
ಕೃಷ್ಣ ನೀವು ಬರೀ ಹಿಂಗೆ ಹೇಳ್ತಾ ಇದ್ರಿ. ನಾನು ಇದೇ ರಬ್ ಸಿಗರೇಟಲ್ಲಿ ಇವ್ರಿಗೆ ಹಿಂಗೆ ಗೊತ್ತಾಯ್ತು ಅಂತ ನಾವು ಹೋಗ್ಲಿ ಬಿಡಿ, ಹಂಗಲ್ಲ ಬರ್ಬಿಡ್ಲಿ, ನೋಡೋಣ. ಓಕೆ ಓಕೆ, ಕೃಷ್ಣ ಅವ್ರಿಗೆ ಅಬ್ಸೆಷನಾ? ಕ್ರಿಕೆಟ್ ನಂಬರ್ 1 ಅಬ್ಸೆಷನ್. ಕ್ರಿಕೆಟ್ ಆಡೋದು, ಕ್ರಿಕೆಟ್ ನೋಡೋದು, ಬಟ್ ಸ್ವಲ್ಪ ಕಮ್ಮಿ ಆಗ್ತಿದೆ ಈಗ, ವಿಚ್ ಇಸ್ ಗುಡ್ ಫಾರ್ ಮೀ. ಯಾಕೆಂದರೆ ವರ್ಷಕ್ಕೊಂದು ಸಿನಿಮಾ ಮಾಡಿ ಅಂತಿದ್ದೀನಿ, ಸ್ವಲ್ಪ ಕ್ರಿಕೆಟ್ ಕಡೆ ಕಮ್ಮಿ ಆದರೆ ಚೆನ್ನಾಗಿರುತ್ತೆ. ಒಂದು ಕ್ರಿಕೆಟು, ಎರಡನೇದು ಮಸಾಜ್, ಬಾಡಿ ಮಸಾಜ್. ಯಾವಾಗಲೂ ಅಟ್ಲೀಸ್ಟ್ ಒನ್ಸ್ ಇನ್ ಅ ಮಂತ್ ರೆಗ್ಯುಲರ್ ಯಾರು ಅದೇ ಕ್ರಿಕೆಟ್ ಜಾಸ್ತಿ ಆಡಿದಷ್ಟು ಜಾಸ್ತಿ ಇದಿರುತ್ತೆ, ಫುಲ್ ಮೈಕೈ ಎಲ್ಲ ಹಿಡ್ಕೊಂಡಿರುತ್ತೆ. ನೀವು ಕೇಳ್ತಿರೋ ಕ್ವಶನ್ ಅಬ್ಸೆಷನ್ ತಾನೆ, ಏನು ಆಮೇಲೆ ನಾನ್ ವೆಜ್ ಅಬ್ಸೆಷನ್ ಸ್ವಲ್ಪ. 4ನೇದು ನಾನು, 5ನೇದು ರೋಮಿಯೋ ಪರಿ. ಇಲ್ಲ ಆ್ಯಕ್ಚುಲಿ 4ನೇದು ನಾನಲ್ಲ, ಅಂದರೆ ನಾನು ರೋಮಿಯೋ ಪರಿ ನಾವೆಲ್ಲ ಅಬ್ಸೆಷನ್ ಇದೆ. ನಾವು ಟಾಪಲ್ಲಿ ಬರ್ತೀವಿ, ಅದಾದ್ಮೇಲೆ ಬೇರೆ ಎಲ್ಲ ಬರುತ್ತೆ. ಓಕೆ, ವೆರಿ ನೈಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಲವ್ ಮಾಕ್ಟೇಲ್ 3 ಬರ್ತಾ ಇದೆ. ಸೊ ನೆಕ್ಸ್ಟ್ ನಾ ಹೇಳ್ದಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತೆ ನೆಕ್ಸ್ಟ್ ಈ ಕಪಲ್ ಏನು ತರ್ಬೋದು ಸ್ಪೆಷಲ್ ಆಗಿ ನಮಗೆ. ಅದೇ ರೌಡಿ. ನನಗೆ ಪರ್ಸನಲ್ ಆಗಿ ಒಂಚೂರು ರೌಡಿ ಥರ. ರೋಡಿ ಪೋಲಿ ಬ್ರ್ಯಾಕ್ ನೋಡಿಲ್ವಾ ನೀವು? ನೋಡಿದೀವಿ. ಇಷ್ಟ ಆಯ್ತಾ? ಅದು ತುಂಬಾ ದೊಡ್ಡ ಕಥೆ, ಸರ್ಪ್ರೈಸ್ ಆಗಿ ನೋಡಿದೀವಿ. ಹಣ ಮಾಡೋದು ಹೆಂಗೆ ಅಂತ ಹೇಳಿ ಕರ್ಸ್ಕೊಂಡು ಹೋಗಿ ನೋಡಿದ್ದು ಹಂಗೆ. ಸೊ ನನ್ನ ಹಸ್ಬೆಂಡ್ ಹೇಳ್ತಿದ್ದಾರೆ, ನೋಡಿ ಹೆಂಗೆ ದುಡ್ಡು ಮಾಡೋದು ಅಂತ ಹೇಳ್ಕೊಡ್ತಾರೆ, ಹಿಂಗೆ ಏನಾದರೂ ಒಂದು ಡಿಫ್ರೆಂಟ್ ಆಗಿ ಯೋಚನೆ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಸೊ ಅದೆಲ್ಲ ತುಂಬಾ ಹತ್ರ ಆಗುತ್ತೆ ನಿಮ್ಮ ಕಾನ್ಸೆಪ್ಟ್ಗಳು, ಸ್ಪೆಷಲಿ ಅದು ಅವ್ರಿಗೆ ಅದು ನನ್ನ ಕಾನ್ಸೆಪ್ಟ್ ಅಲ್ಲ, ಅದು ಇವ್ರದ್ದು ಶಶಾಂಕ್ ಸರ್ ಕಾನ್ಸೆಪ್ಟ್ ಮಾಡಿರೋ ಕಾನ್ಸೆಪ್ಟ್ಗಳು ಹಂಗೆ. ಸೊ ನೀವು ರೌಡಿಯಾಗಿ ಕಾಣಿಸ್ಕೊಂಡ್ರೆ ಹೆಂಗಿರ್ತೀರ ಅನ್ನೋ ಕ್ಯೂರಿಯಾಸಿಟಿ ನನ್ನ ಹತ್ರ ಇದೆ. ಕೃಷ್ಣನ ನಾನು ಸೀರಿಯಲಿಂದ ಫಾಲೋ ಮಾಡ್ತಾ ಇದ್ದೆ, ಕೃಷ್ಣ ರುಕ್ಮಿಣಿ ಸೀರಿಯಲಿಂದ. ಸೊ ಅವಾಗಿಂದ ನೋಡ್ತಾ ಇರೋದು. ನೆಕ್ಸ್ಟ್ ಆ ಥರ ಸೊ ಕೃಷ್ಣ ಅವ್ರು ಮಾಡಿರೋದು ಯಾವ ಪಾತ್ರ ಇಷ್ಟ ನಿಮಗೆ ತುಂಬ? ನನಗೆ ಕೃಷ್ಣ ರುಕ್ಮಿಣಿ ಸೀರಿಯಲಲ್ಲಿ ಇಷ್ಟ ಆಗ್ತಿದೆ, ನಾರ್ಮಲ್ ಬಾಯ್ ಆಗಿ ಹಿಂಗೆ ಅದು ಮಾಡ್ತಾ ಇದ್ರು. ಅದು ಸ್ವಲ್ಪ ಅದಕ್ಕೆ ಇಷ್ಟ ನನಗೆ ಅದು ಇಷ್ಟ ಆಗಿತ್ತು ತುಂಬ. ನೆಕ್ಸ್ಟು ಇಷ್ಟ ಆಗಿದ್ದು ನೀವು ಲವ್ ಮಾಕ್ಟೇಲ್ 2ನಲ್ಲಿ ಇವಾಗ ಪ್ರೀತಿ ಅಂದರೆ ನಾವು ತುಂಬ ಕಡೆ ನೋಡ್ತಾ ಇರ್ತೀವಿ, ಯಾವಾಗಂದ್ರೂ ಯಾವ ರೀತಿ ಆಗೋಗ್ಬಿಟ್ಟಿದೆ ಅನ್ನೋದು. ಆಮೇಲೆ ಟ್ರೂ ಲವ್ಗೋಸ್ಕರ ಎಷ್ಟೋ ಜನ ಹುಡುಕ್ತಾ ಇರ್ತಾರೆ, ತುಂಬ ಜನ ಹೇಳ್ತಾರೆ ಟ್ರೂ ಲವೇ ಇಲ್ಲ ಬಿಡು ಹಂಗೆ ಹಿಂಗೆ ಅಂತ. ಬಟ್ ಆ ಸ್ಕ್ರೀನಲ್ಲಿ ನೋಡಿದಾಗ ಆ ಟ್ರೂ ಲವ್ದು ಒಂದು ಮುದ್ದಾಗಿರುವಂಥ ಫೀಲಿಂಗ್ಸ್ಗಳೆಲ್ಲ ಗೊತ್ತಾಗುತ್ತೆ. ಸೊ ಆ ಫೇಸಲ್ಲಿ ನೀವು ತೋರಿಸ್ತಿರಲ್ಲ, ತುಂಬ ಖುಷಿಯಾಗುತ್ತೆ. ಸೊ ಬೇಸಿಕಲಿ ಅವ್ರು ಹೇಳಿದ್ದು ಒಂದು ರೌಡಿ ಥರ ಇದೆ, ಇಲ್ಲ ಟ್ರೂ ಲವ್ ಮಾಡಿ ಅಂತ. ಆದರೆ ಬೇರೆ ಬೇರೆ ಹುಡುಗಿರು ಲವ್ ಮಾಡೋಂಗಿಲ್ಲ. ಅಂದರೆ ಬೇಸಿಕಲಿ ಕತೆ ಏನು ಮಾಡಬೇಕು ನಾವು ಅಂದರೆ, ಒಬ್ಬ ರೌಡಿ ಕೃಷ್ಣ ಟ್ರೂ ಲವ್ ಮಾಡ್ತಾನೆ. ಸಿಕ್ಕೋಯ್ತಲ್ಲ ಕತೆ. ಆಯ್ತು, ಓಕೆ, ಥ್ಯಾಂಕ್ ಯು. ಅಂಡ್ ಲಾಸ್ಟ್ ಏನು ಹೇಳ್ತೀರಾ ಪ್ರೇಕ್ಷಕರಿಗೆ? ಎಲ್ಲ ನೀವೇ ಹೇಳಿದ್ದೀರಲ್ಲ ಈಗ. ಇನ್ನೇನಾದ್ರು ಬಟ್ ಈ ಫಿಲಮಲ್ಲಿ ಅವೆಲ್ಲ ಇರಲ್ಲ, ಅಂದರೆ ಇವ್ರು ಹೇಳ್ದಂಗೆಲ್ಲ ರೌಡಿ ಗೀಡೆಲ್ಲ ಕೊಡೋಕ್ಕಾಗಲ್ಲ, ಸಾರಿ. ಓನ್ಲಿ ತಂದೆ ಮಗಳದ್ದು ಒಂದು ಬಾಂಧವ್ಯ, ಒಂದು ರೋಲರ್ ಕೋಸ್ಟರ್, ಒಂದು ಎಮೋಷನ್ಸು, ಒಂದು ಜರ್ನಿ ಎಲ್ಲ ನೋಡ್ತೀರಾ. ಬಹುಶಃ ತುಂಬ ವರ್ಷಗಳಾದಮೇಲೆ ಈ ಥರದೊಂದು ಕತೆ ಬಂದಿರುತ್ತೆ, ತುಂಬ ವರ್ಷಗಳಾದಮೇಲೆ ಬರ್ತಾಯಿದೆ. ಆಮೇಲೆ ತುಂಬ ವರ್ಷಗಳ ಉಳ್ಕೊಳುತ್ತೆ ಈ ಮನಸ್ಸಲ್ಲಿ, ತುಂಬ ವರ್ಷಗಳು ಉಳ್ಕೊಳ್ಳೋಂಥ ಕತೆ ಇದೆ. ಸೊ ಖಂಡಿತವಾಗ್ಲೂ ಇಡೀ ಫ್ಯಾಮಿಲಿ ಬಂದು ಸಿನಿಮಾ ನೋಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಕೃಷ್ಣ. ಆ್ಯಂಡ್ ಓಕೆ, ಈ ಕ್ರಿಮಿ ಜೋಡಿನ ಇನ್ನಷ್ಟು ಕ್ರಿಸ್ಮಿ ಈ ಜೋಡಿಯ ಮುದ್ದಾದ ಸ್ಟೋರಿ, ಇವ್ರು ಮಾಡಿರೋ ಮುದ್ದಾದ ಸ್ಟೋರಿ. ಆ್ಯಂಡ್ ಇದೆಲ್ಲವನ್ನು ನೀವು ನೋಡಬೇಕು. ಆ್ಯಂಡ್ ತುಂಬ ಜನಕ್ಕೆ ಅಪ್ಪ ಮಗಳ ಸ್ಟೋರಿಗಳು ತುಂಬ ಇಷ್ಟ ಆಗ್ತಿರುತ್ತೆ. ಸೊ ಅದೆಲ್ಲವನ್ನು ಕೂಡ ಥಿಯೇಟರ್ನಲ್ಲೇ ಹೋಗಿ ಮಾರ್ಚ್ 9 ಮಿಸ್ ಮಾಡದೆ ನೋಡಿ. ಓಕೆ, ಇದಾಗಿದ್ದು ವಿಶೇಷ. ಇಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ಕನ್ನಡ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.